ಮೆಕ್ಕೆಜೋಳದ ಪ್ರವಾಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೀನಿ ಅಂತ ಪ್ರವಾಸನೂ ಕೂಡ ಒಳ್ಳೆಲ್ಲ ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂತ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ ಆಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬೇಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದ್ರೆ ಇವರು ಈಗ ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕುವುದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಂಪುಟದ ವಜಾ ಮಾಡಬೇಕಂತ ಆಗ್ರಹ ಮಾಡ್ತೇನೆ. ಮೆಕ್ಕೆಜೋಳದ ಪ್ರವಾಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೀನಿ ಅಂತ ಪ್ರವಾಸನೂ ಕೂಡ ಒಳ್ಳೆಲ್ಲ ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂತ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ ಆಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬೇಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದ್ರೆ ಇವರು ಈಗ ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕುವುದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಂಪುಟದ ವಜಾ ಮಾಡಬೇಕಂತ ಆಗ್ರಹ ಮಾಡ್ತೇನೆ. ಮೆಕ್ಕೆಜೋಳದ ಪ್ರವಾಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೀನಿ ಅಂತ ಪ್ರವಾಸನೂ ಕೂಡ ಒಳ್ಳೆಲ್ಲ ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂತ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ ಆಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬೇಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದ್ರೆ ಇವರು ಈಗ ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕುವುದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಂಪುಟದ ವಜಾ ಮಾಡಬೇಕಂತ ಆಗ್ರಹ ಮಾಡ್ತೇನೆ. ಮೆಕ್ಕೆಜೋಳದ ಪ್ರವಾಸನ ಇತ್ತಲ್ಲ ಸರ್, ನಾನೇ ಮುಂದೆ ನಿಂತು ಹಣ ಕೊಡಿಸ್ತೀನಿ ಅಂತ ಪ್ರವಾಸನೂ ಕೂಡ ಒಳ್ಳೆಲ್ಲ ಪಾಪ ಅವನು ಗುಳಾಡಿ ಅಳ್ಳಕತ್ತಿದ್ದ, ಅವ ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಪೊಲೀಸ್ ಠಾಣೆಗಳಿಗೆ ಒಬ್ಬ ಅಕ್ರಮ ಮಾಡಿದಂತ ಪರವಾಗಿ ಇವತ್ತೇನು ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಒಂದು ವೇಳೆ ಜಮೀರ್ ಅಹಮದ್ ಖಾನ್ ಹಸ್ತಕ್ಷೇಪ ಮಾಡದೇ ಇದ್ದರೆ ನಾನು ಹಣ ಸಿಗ್ತದಂತ ಗೋಳಾಡ್ತಾ ಇದ್ದ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಮೊದಲು ಇಂತಹ ಏನು ಪೊಲೀಸ್ ಠಾಣೆಗಳಿಗೆ ಇಲ್ಲಿಗಲ್ ಆಗಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮೊದಲು ಕ್ಷಮೆ ಬೇಡಬೇಕು, ಅವರು ಮುಖ್ಯಮಂತ್ರಿಗಳು ಅವ್ರನ್ನ ವಜಾ ಮಾಡಬೇಕು. ಇಲ್ಲಾಂದ್ರೆ ಇವರು ಈಗ ವೈಯಕ್ತಿಕ ವ್ಯವಹಾರಗಳಲ್ಲಿ ಒಬ್ಬ ಸರ್ಕಾರದ ಮಂತ್ರಿ ಕೈ ಹಾಕುವುದು, ಹಸ್ತಕ್ಷೇಪ ಮಾಡೋದ್ರಿಂದ ಒಂದು ಕುಟುಂಬನೇ ಇವತ್ತು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆಲ್ಲ ಜವಾಬ್ದಾರಿ ಈ ರಾಜ್ಯದ ಒಬ್ಬ ಮಂತ್ರಿ ಆಗೋದ್ರಿಂದ ನೇರವಾಗಿ ಮುಖ್ಯಮಂತ್ರಿಗಳೇ ಅವ್ರನ್ನ ತಮ್ಮ ಸಚಿವ ಸಂಪುಟದ ವಜಾ ಮಾಡಬೇಕಂತ ಆಗ್ರಹ ಮಾಡ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.